ನಮಸ್ತೆ. ಇದೇ ತಿಂಗಳು 5ನೇ ತಾರೀಕು ಗ್ರಾಜುಯೇಷನ್ ಡೇ ನಡೀತಾ ಇದೆ. ಅಂದ್ರೆ ಯಾರೆಲ್ಲ ಟಿ.ಎಂ.ನ ಮುಗಿಸ್ಕೊಂಡಿದ್ದೀರಾ, ಹೊಸ ಹೊಸ ದಾರಿಗಳನ್ನ ಹುಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಸುಮಾರು ಜನ ಕ್ಲಿನಿಕ್ನ ಓಪನ್ ಮಾಡ್ಕೊಂಡಿದ್ದೀರಾ, ಫ್ರೀ ಕ್ಯಾಂಪ್ಗಳನ್ನ ಮಾಡ್ಕೋತಾ ಇದ್ದೀರಾ. ಗ್ರಾಜುಯೇಷನ್ ಡೇ ಇದೆ, ಸೊ ನಾನು ಬ್ಯುಸಿ ಇದ್ದೀನಿ, ಬರಕ್ಕಾಗಲ್ಲ. ಸೊ ಈ ನೆಪಗಳನ್ನ ಖಂಡಿತ ನಿಮಗೆ ನೀವು ತಗೋಬೇಡಿ. ಯಾಕಂದ್ರೆ ಅದೊಂದು ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋ ದಿನ ಅಂತಾನೆ ಹೇಳ್ಕೋಬೇಕು. ನೀವೇನೆಲ್ಲ ಕಲ್ತಿದ್ದೀರಾ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಆಗಿ ಕ್ಲಾಸಸ್ ಗಳಿರುತ್ತೆ. ಅವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇರೋದ್ರಿಂದ ಸೊ ಈಗೇನ್ ಕ್ಲಾಸಸ್ ನ ಕೇಳಿದ್ರಿ ಅಲ್ವಾ, ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಅಲ್ಲಿ ಕ್ಲಾಸಸ್ ಇರುತ್ತೆ. ಜೊತೆಗೆ 5 ಜನ ಗೆಸ್ಟ್ ಯಾರಿದ್ದಾರೆ ಅಂತ ಹೇಳಿದ್ರೆ, ಬಸವರಾಜ್ ಸರ್ ಆಗಿರ್ಬೋದು, ಮಣಿಕಂಠನ್ ಆಗಿರ್ಬೋದು, ಭೋಜರಾಜ್ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಅಭಿನವ್ ಆಗಿರ್ಬೋದು, ಇವ್ರಿಷ್ಟು ಜನನು ಕೂಡ ಒಂದೊಂದು ವಿಷಯದ ಬಗ್ಗೆ ನಿಮಗೆ ತರಗತಿನ ತಗೊಂತ ಹೋಗ್ತಾರೆ. ಅದ್ರೊಳಗೆ ನೀವು ಒಂದೇನೋ ಒಂದು ಡೌಟ್ ಇತ್ತು, ನನಗೆ ಇದು ಕ್ಲಿಯರ್ ಆಗಿಲ್ಲ, ಇದರಿಂದ ನಾನು ಹೋಲ್ಡ್ ಆಗಿದ್ದೀನಿ, ನಂಗೆ ಈ ಪೇಷಂಟ್ ನ ಮೂವ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ನಂಗೆ ಇನ್ನೊಂದ್ ಸ್ವಲ್ಪ ನಾಲೆಡ್ಜ್ ಬೇಕಿತ್ತು ಅಂದಾಗ ನಿಮ್ಮೊಳಗಡೆ ನಿಮಗೆ ಕಾನ್ಫಿಡೆನ್ಸ್ ನ ತುಂಬಬೇಕು ಅಂದ್ರೆ ಈ ಕ್ಲಾಸ್ ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕೊರಿಯರ್ ಅಲ್ಲಿ ಕಳ್ಸೋದಾಗಿರ್ಬೋದು, ಸಾಫ್ಟ್ ಕಾಪಿ ಆಗಿರ್ಬೋದು, ಖಂಡಿತ ನೀವು ಅದನ್ನು ಬೇರೆ ಕ್ಲಾಸ್ ಅಲ್ಲಿ ತಗೋಬಹುದು. ಬಟ್ ನೀವು ಟಿ.ಎಂ ಮಾಡಿದೀರಾ ಅಂತ ಹೇಳಿದ್ರೆ ಒಂದ್ಸತಿ ನೀವು ಡೈರೆಕ್ಟ್ ಬನ್ನಿ. ಸ್ಟೇಜ್ ಇದೆಯಲ್ಲ, ಮತ್ತೆ ಮತ್ತೆ ನಮಗ್ ಸಿಗಲ್ಲ. ಲೈಫ್ ಅಲ್ಲಿ 1 ಸತ 2 ಸತಿ ಅವಕಾಶ ಸಿಗುತ್ತೆ. ಖಂಡಿತ ಮಿಸ್ ಮಾಡ್ಕೊಳ್ದಿರ ಎಲ್ಲರೂ ಕೂಡ ಕಾನ್ವರ್ಸೇಷನ್ ಗೆ ಬನ್ನಿ, ಭಾಗವಹಿಸಿ, ನಿಮ್ಮನ್ನ ನೀವು ಮತ್ತೆ ನೋಡಿ. ನಮಸ್ತೆ.